ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ಇವತ್ತು ನಾವು ಎಕ್ಸ್ಪೈರಿ ಡೇ ದಿನ ನಮ್ಮ ಟ್ರೇಡಿಂಗ್ ಸ್ಟ್ರಾಟಜಿ ಯಾವ ರೀತಿ ಇರಬೇಕು, ಅಂದ್ರೆ ನಮ್ಮ ಏ ಲಾಸ್ ನ ಯಾವ ರೀತಿ ಕಡಿಮೆ ಮಾಡಬೇಕು, ಎಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ನ ನಾವು ತಗೋಬೇಕು, ಆಮೇಲೆ OI ಡೇಟಾನ ನಾವು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮಾರ್ಕೆಟ್ ಒಂದು 10-15 ದಿನದಿಂದ ಒಳ್ಳೆ ಬುಲ್ ರನ್ ಕೊಟ್ಟಿದೆ. ಅರೌಂಡ್ 2500 ಪಾಯಿಂಟ್ ಮೂವ್ ಆಗಿದೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 5 ಮಿನಿಟ್ ಚಾರ್ಟ್ ಹಾಕಿದ್ದೀನಿ. ಇಲ್ಲಿ ಒಂದು 9 EMA ಹಾಕಿದ್ದೀನಿ, 9 ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಅವರೇಜ್. ಇದೇನಕ್ಕೆ ಹಾಕಿದ್ದೀನಿ ಅಂತ ಹೇಳಿದ್ರೆ, ಒಂದು ಟ್ರೆಂಡ್ ಗೊತ್ತಾಗ್ಲಿ ಅಂತ. ಇಲ್ಲಿ 9 EMA ಅಪ್ವರ್ಡ್ ಅಲ್ಲಿ ಇದ್ರೆ ಮಾರ್ಕೆಟ್ ಸ್ವಲ್ಪ ಬುಲ್ಲಿಶ್ ಅಲ್ಲಿ ಇದೆ. ಅದು ಡೌನ್ ಟ್ರೆಂಡ್ ಅಲ್ಲಿ ಇದ್ರೆ ಮಾರ್ಕೆಟ್ ಬುಲ್ಲಿಶ್ ಟ್ರೆಂಡ್ ಅಲ್ಲಿ ಇದೆ. ಅದೇ ಮಾರ್ಕೆಟ್ ಚಾರ್ಟ್ಸ್ ನೋಡಿ, ಇಲ್ಲಿ ಚಾರ್ಟ್ಸ್ ಇಲ್ಲೇ ಇದೆ ಮೂವ್ ಆಗ್ತಿದೆ ಅಂದ್ರೆ ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಇದೆ. ಈ ಪರ್ಪಸ್ಗೋಸ್ಕರ ಮಾತ್ರ ನಾನು ಇಲ್ಲಿ 9 EMA ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಹತ್ರ ನಿಫ್ಟಿದು ಡೇಟಾ ಇತ್ತು. 1996 ಇಂದ ಇಲ್ಲಿವರೆಗೂ ಒಂದು ಡೇಟಾ ಇತ್ತು. ಅದಕ್ಕೆ ಯೂಶುವಲಿ ನಿಫ್ಟಿ ಥರ್ಸ್ಡೇ ಎಕ್ಸ್ಪೈರಿ ಆಗುತ್ತಲ್ಲ, ಅದಕ್ಕೆ ನಿಫ್ಟಿ 0.5% ಗಿಂತ ಜಾಸ್ತಿ ಎಷ್ಟು ದಿನ ಮೂವ್ ಆಗಿದೆ ಅಂತ 1996 ಇಂದ ಚಾಟ್ GPT ಕೇಳಿದೆ. ಡೇಟಾ ಹಾಕ್ಬಿಟ್ಟು, ನನ್ನ ಹತ್ರ ಎಕ್ಸೆಲ್ ಶೀಟ್ ಇತ್ತು, ಅದನ್ನ ಹಾಕ್ಬಿಟ್ಟು ಕೇಳಿದೆ. ಇಲ್ಲಿ ನೋಡಿ, 466 ಟೈಮ್ಸ್. ಅದು ಎಷ್ಟರಲ್ಲಿ ಅಂದ್ರೆ 1440 ದಿನದಲ್ಲಿ ಬರೀ 466 ದಿನ ಮಾತ್ರ ಮಾರ್ಕೆಟ್ 0.5% ಗಿಂತ ಜಾಸ್ತಿ ಮೂವ್ಮೆಂಟ್ ಕೊಟ್ಟಿದೆ. ಅಂದ್ರೆ ಏನು ಅಂದ್ರೆ, ಮ್ಯಾಕ್ಸಿಮಮ್ ಟೈಮು ಎಕ್ಸ್ಪೈರಿ ದಿನ ನಿಫ್ಟಿ ಸೈಡ್ ವೇಸ್ ಅಲ್ಲಿ ಇರುತ್ತೆ ಅಂತ ಅರ್ಥ. ನೋಡಿಲಿ, ಬರೀ 32.4% ಅಷ್ಟು ದಿನ ಮಾತ್ರ ಮಾರ್ಕೆಟ್ ಒಳ್ಳೆ ಬುಲ್ಲಿಶ್ ಆರ್ ಬಿಯರಿಶ್ ಮೂವ್ಮೆಂಟ್ ಕೊಟ್ಟಿದೆ. ಇನ್ ಮಿಕ್ಕ ದಿನ ಮ್ಯಾಕ್ಸಿಮಮ್ ಟೈಮ್ ಏನಿದೆ ಅದು ಸೈಡ್ ವೇಸ್ ಅಲ್ಲೇ ಇದೆ ಅಂತ ಅರ್ಥ. ಆಕ್ಚುಲಿ ಇದು ಆಪ್ಷನ್ ಟ್ರೇಡಿಂಗ್ ಬಂದು 1996 ಇಂದ ಇರ್ಲಿಲ್ಲ. ಆದ್ರೂ ಜಸ್ಟ್ ಫಾರ್ ರೆಫರೆನ್ಸ್ ಅಲ್ಲಿಂದ ಡೇಟಾ ಹಾಕ್ಬಿಟ್ಟು ಕೇಳಿದೆ. ಅದಕ್ಕೆ ಫ್ರೆಂಡ್ಸ್, ಯಾವತ್ತೇ ಆಗ್ಲಿ ಎಕ್ಸ್ಪೈರಿ ದಿನ ಆಪ್ಷನ್ ರೈಟರ್ಸ್ ಇರ್ತಾರಲ್ಲ, ಕಾಲು ಪುಟ್ ರೈಟ್ ಮಾಡ್ತಾರಲ್ಲ, ಮ್ಯಾಕ್ಸಿಮಮ್ ಅವ್ರ ಕೈಯಲ್ಲಿ ಇರುತ್ತೆ. ಅವರು ಸಾವಿರಾರು ಕೋಟಿ ಹಾಕ್ಬಿಟ್ಟು ಲಾಸ್ ಏನಕ್ಕೆ ಮಾಡ್ಕೋತಾರೆ? ಕೆಲವು ದಿನ ಅಂದ್ರೆ 30.32% ಏನಿದೆ ಅಷ್ಟು ದಿನ ಮಾತ್ರ ಬೈಯರ್ಸ್ ದುಡ್ಡು ಮಾಡ್ತಾರೆ. ಅದನ್ನು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಅಲ್ಲಿ ಅದು ಕೂಡ. ಫ್ರೆಂಡ್ಸ್, ಈಗ ನಾವು ಎಕ್ಸ್ಪೈರಿ ದಿನ ಸಪೋರ್ಟ್ ರೆಸಿಸ್ಟೆನ್ಸ್ ಹೆಂಗ್ ಹಾಕೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೆ ನಾವು OI ಡೇಟಾ ಯೂಸ್ ಮಾಡೋಣ. ಇಲ್ಲಿ ನೋಡಿ, ಮಾರ್ಕೆಟ್ ಇವತ್ತು 24,200 ಇದೆ. ಇವತ್ತು ಥರ್ಸ್ಡೇ ಅಂತ ತಿಳ್ಕೊಳ್ಳೋಣ. ಇವತ್ತು ವೆಡ್ನೆಸ್ಡೇ ಮಾರ್ಕೆಟ್ ಕ್ಲೋಸ್ ಆಗ್ಬೇಕಾದ್ರೆ ಕಾಲಲ್ಲಿ 1 ಕೋಟಿ ಓಪನ್ ಇಂಟ್ರೆಸ್ಟ್ ಇದೆ, ಪುಟ್ಟಲ್ಲಿ 1.1 crore ಓಪನ್ ಇಂಟ್ರೆಸ್ಟ್ ಇದೆ. ಅಂದ್ರೆ ಏನು ಅಂದ್ರೆ, ಅಡ್ಡ ಮನಿಯಲ್ಲಿ ಓಪನ್ ಇಂಟ್ರೆಸ್ಟ್ ತುಂಬಾ ಜಾಸ್ತಿ ಇದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಮ್ಯಾಕ್ಸಿಮಮ್ ಆಪ್ಷನ್ ರೈಟರ್ಸ್ ಏನ್ ಮಾಡ್ತಿದ್ದಾರೆ ಇಲ್ಲಿ ಅಂದ್ರೆ, ಮಾರ್ಕೆಟ್ ಇಲ್ಲೇ ಕ್ಲೋಸ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಅಂತ ಅರ್ಥ ಥರ್ಸ್ಡೇ ದಿನ. ಅಂತ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಮ್ಯಾಕ್ಸಿಮಮ್ ಟ್ರೇಡ್ ನ ಅವಾಯ್ಡ್ ಮಾಡೋದೇ ಒಳ್ಳೇದು. ಯಾಕೆಂದ್ರೆ ಅವರೆಲ್ಲ ಸಾವಿರಾರು ಕೋಟಿ ಹಾಕಿರ್ತಾರೆ. ನಾವು 1 ಲಕ್ಷ 2 ಲಕ್ಷ ಎತ್ಕೊಂಡು ಅವ್ರನ್ನ ಗೆಲ್ಲಕ್ಕಾಗುತ್ತಾ? ಮ್ಯಾಕ್ಸಿಮಮ್ ಅವರು ಮಾರ್ಕೆಟ್ ನ ವಿತ್ ಇನ್ ದಟ್ ರೇಂಜ್ ಅಲ್ಲಿ ಕ್ಲೋಸ್ ಮಾಡಕ್ ಟ್ರೈ ಮಾಡ್ತಾರೆ. ಆ ರೇಂಜ್ ಯಾವ್ದು ಅಂತ ತಿಳ್ಕೊಳ್ಳೋಕೋಸ್ಕರ ಇಲ್ಲಿ ನೋಡಿ, ಇಲ್ಲಿ ಕಾಲಲ್ಲಿ 1 ಕೋಟಿ ಓಪನ್ ಇಂಟ್ರೆಸ್ಟ್ ಇದೆ, ಪುಟ್ ಅಲ್ಲಿ 1.1 crore ಓಪನ್ ಇಂಟ್ರೆಸ್ಟ್ ಇದೆ. ಅಡ್ಡ ಮನಿ ಅದು 24,200. ಕಾಲ್ದು ಪ್ರೈಸ್ ಬಂದು 75 ಇದೆ, ಪುಟ್ದು ಪ್ರೈಸ್ ಬಂದು 73 ಇದೆ. ನೋಡಿ, ಈಗ ಎರಡನ್ನೂ ರೈಟ್ ಮಾಡ್ಬಿಟ್ಟು ಹೋಗಿದ್ದಾರೆ ಅಂತ ತಿಳ್ಕೊಳ್ಳಿ. ಆಪ್ಷನ್ ರೈಟರ್ ಕಾಲು ಪುಟ್ ಎರಡನ್ನೂ ರೈಟ್ ಮಾಡಿದ್ದಾರೆ. ಅಂದ್ರೆ ಅರ್ಥ ಏನು ಅಂದ್ರೆ, 75 ರೂಪಾಯಿ ಕಾಲ್ ಸೆಲ್ ಮಾಡ್ಬಿಟ್ಟು ಹೋಗಿದ್ದಾರೆ, 73 ರೂಪಾಯಿ ಪುಟ್ ಸೆಲ್ ಮಾಡ್ಬಿಟ್ಟು ಹೋಗಿದ್ದಾರೆ. ಅವರಿಗೆ ಲಾಸ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಈ 75 ಪ್ಲಸ್ 73 148 ಪಾಯಿಂಟ್ ಗಿಂತ ಜಾಸ್ತಿ ಹೋದ್ರೆ ಮಾತ್ರ ಅವ್ರಿಗೆ ಲಾಸ್ ಆಗುತ್ತೆ. ಅದಕ್ಕೆ ನಾವು ಅದನ್ನ ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿ ತಗೋಬಹುದು. ಇಲ್ಲಿ ನೋಡಿ, 24,200 ಅಟ್ ದ ಮನಿ ಪ್ಲಸ್ 75 ಪ್ಲಸ್ 73 148. 24,348 ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೆ. ಅದ್ರ ಮೇಲೆ ಹೋಗಕ್ಕೆ ಮಾರ್ಕೆಟ್ ತುಂಬಾ ತುಂಬಾ ಕಷ್ಟ ಆಗುತ್ತೆ. ಅದ್ರ ಮೇಲೆ ಹೋದ್ರೆ ಮಾರ್ಕೆಟ್ ಅಲ್ಲಿ ಬಿಗ್ ಮೂವ್ ಬರುತ್ತೆ. ಅದ್ರ ಮೇಲೆ ಹೋಗಕ್ಕೆ ಆಪ್ಷನ್ ರೈಟರ್ಸ್ ಬಿಡಲ್ಲ. ಯಾಕೆಂದ್ರೆ ಅವ್ರು ಸಾವಿರಾರು ಕೋಟಿ ಹಾಕಿರ್ತಾರೆ, ಅವ್ರಿಗೆ ಲಾಸ್ ಆಗಕ್ಕೆ ಬಿಡಲ್ಲ ಅವ್ರು. ಅದೇ ತರ 24,200 ಮೈನಸ್ 148 ಮಾಡಿದ್ರೆ 25,052 ಅಂದ್ರೆ 24,052 ನಿಮಗೆ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಈ ತರ ಇದ್ದಾಗ ಫ್ರೆಂಡ್ಸ್, ನೀವು ಇಲ್ಲಿ ಈ ರೇಂಜ್ ಅಲ್ಲಿ ಬಂದಾಗ ಮಾರ್ಕೆಟ್ ರಿವರ್ಸ್ ಆಗುತ್ತೆ, ಇಲ್ಲ ಅಲ್ಲೇ ಸೈಡ್ ವೇಸ್ ಆಗುತ್ತೆ ಅಂತ ತಿಳ್ಕೋಬಹುದು. ಇದೊಂದು ಆ, ವಿಧ ಆಯ್ತು ಸಪೋರ್ಟ್ ರೆಸಿಸ್ಟೆನ್ಸ್ ತಿಳ್ಕೊಳ್ಳೋಕೆ. ನೆಕ್ಸ್ಟ್ ಬಂದು ಮಾರ್ಕೆಟ್ 24,200 ಅಲ್ಲಿ ಇದೆ, ಇದು ಅಟ್ ದ ಮನಿ. ಆದ್ರೆ ಪುಟ್ ಅಲ್ಲಿ 24,100 ಅಲ್ಲಿ 1.2 crore ಮ್ಯಾಕ್ಸಿಮಮ್ ಓಪನ್ ಇಂಟ್ರೆಸ್ಟ್ ಇದೆ. ಕಾಲಲ್ಲಿ 1 crore at 24,300 ಇದೆ. ಇಲ್ಲಿ ನೋಡಿ, ಕಾಲ್ದು ಪ್ರೈಸ್ 50 ರೂಪಾಯಿ ಇದೆ. ಅಂದ್ರೆ 50 ರೂಪಾಯಿ ಸೆಲ್ ಮಾಡ್ಬಿಟ್ಟು ಹೋಗಿದ್ದಾರೆ ಕಾಲ್ ರೈಟರ್ಸ್. ಇಲ್ಲಿ ಪುಟ್ ರೈಟರ್ಸ್ 47 ರೂಪಾಯಿಲಿ 1.2 crore ಅಷ್ಟು ಸೆಲ್ ಮಾಡ್ಬಿಟ್ಟು ಹೋಗಿದ್ದಾರೆ. ಇದರ ಅರ್ಥ ಏನು ಅಂದ್ರೆ, ಈ 24,300 ರೂಪಾಯಿ ಪ್ಲಸ್ ಈ 50 ರೂಪಾಯಿ ಅವ್ರು ನಮಗ್ ಕೊಟ್ಟಿದ್ದಾರೆ ಪ್ರೀಮಿಯಂ. ಅರ್ಥ ಆಯ್ತಲ್ವಾ? ಈ 24,350 ರೂಪಾಯಿ ಮೇಲೆ ಹೋದ್ರೆ ಮಾತ್ರ ಅವ್ರಿಗೆ ಲಾಸ್ ಆಗುತ್ತೆ. ಅದರಿಂದ ಕೆಳಗಡೆ ಹೋದ್ರೆ ಅವ್ರಿಗೆ ಯಾವುದೇ ಲಾಸ್ ಆಗಲ್ಲ. ಅದೇ ರೀತಿ ಇಲ್ಲೂ ಅಷ್ಟೇ, 24,000
₹100 ಮೈನಸ್ ಈ ಪ್ರೈಸ್ 47 ಇದೆಯಲ್ಲ, 24,053 ಕೆಳಗಡೆ ಹೋದ್ರೆ ಮಾತ್ರ ಅವ್ರಿಗೆ ಲಾಸ್ ಆಗುತ್ತೆ. 24,350 ರೆಸಿಸ್ಟೆನ್ಸ್ ಆಗಿ 24,053 ಸಪೋರ್ಟ್ ಆಗಿ ನಾವು ಇಲ್ಲಿ ಕನ್ಸಿಡರ್ ಮಾಡಬಹುದು. ಇಲ್ಲಿ ನಾವು ಮುಖ್ಯವಾಗಿ ನೋಡ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಎಕ್ಸ್ಪೈರಿ ದಿನ ಐವಿ. ಐವಿ ಅಂದ್ರೆ ಇಂಪ್ಲಾಯ್ಡ್ ವಾಲಟಾಲಿಟಿ ಅಂತ ಕರೀತಾರೆ. ಇಲ್ಲಿ ನೀವು ಸೆನ್ಸಿಬಲ್ ಅಲ್ಲಿ ನೋಡಬಹುದು. ಎಕ್ಸ್ಪೈರಿ ಡೇ ದಿನ ಇಲ್ಲಿ ಅಟ್ ದ ಮನಿ ಇವಾಗ ಮಾರ್ಕೆಟ್ ಎಷ್ಟಿದೆ, 24,200 ಇದೆ. ಇಲ್ಲಿ ನೋಡಿ, ಇಲ್ಲಿ 13.8 ಇದೆ. ಅದೇ ತರ ನೀವು ಎಕ್ಸ್ಪೈರಿ ದಿನ ಏನಾದ್ರೂ ಅಟ್ ದ ಮನಿ ಐವಿ ಇಂಪ್ಲಾಯ್ಡ್ ವಾಲಟಾಲಿಟಿ 15 ಗಿಂತ ಕಡಿಮೆ ಇದ್ರೆ ಅವತ್ತು ತಿಳ್ಕೊಳ್ಳಿ ಮಾರ್ಕೆಟ್ ಆಪ್ಷನ್ ರೈಟರ್ಸ್ ಕಂಟ್ರೋಲ್ ಅಲ್ಲಿ ಇದೆ ಅಂತ ಅರ್ಥ. ಅಂದ್ರೆ ಏನು ಅರ್ಥ ಅಂದ್ರೆ, ಸ್ಟ್ರೈಕ್ ಪ್ರೈಸ್ ಏನಿದೆ ಅದು ತುಂಬಾ ಬೇಗ ಡಿಕೆ ಆಗುತ್ತೆ, ಆಮೇಲೆ ಮಾರ್ಕೆಟ್ ಮೂವ್ಮೆಂಟ್ ಆಗೋದು ಚಾನ್ಸಸ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಅದಕ್ಕೆ ಫ್ರೆಂಡ್ಸ್, ಯಾವಾಗೇ ಆಗ್ಲಿ ಐವಿ 15 ಗಿಂತ ಕಡಿಮೆ ಇದ್ರೆ ಆದಷ್ಟು ಟ್ರೇಡಿಂಗ್ ಮಾಡೋದನ್ನ ಅವಾಯ್ಡ್ ಮಾಡಿ. ಫ್ರೆಂಡ್ಸ್, ಇದೇ ತರ ನೀವು ಯಾವಾಗೇ ಆಗ್ಲಿ ಎಕ್ಸ್ಪೈರಿ ಡೇ ದಿನ ಟ್ರೇಡಿಂಗ್ ಮಾಡ್ಬೇಕಾದ್ರೆ ತಿಳ್ಕೊಳ್ಳಿ, ಮ್ಯಾಕ್ಸಿಮಮ್ ಟೈಮು ಆಪ್ಷನ್ ರೈಟರ್ಸ್ ನಿಮ್ಮ ಏನ್ ಪ್ರೀಮಿಯಂ ಇದೆ ಅದನ್ನ ತಗೊಳಕ್ಕೆ ಟ್ರೈ ಮಾಡ್ತಿರ್ತಾರೆ. ಅದಕ್ಕೆ ಯಾವಾಗೇ ಆಗ್ಲಿ ಆಪ್ಷನ್ ಎಕ್ಸ್ಪೈರಿ ಡೇ ಟ್ರೇಡ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಆರಾಮ ಮಾಡಿ, ಯಾಕೆಂದ್ರೆ ಡಿ ಕೆ ಆಗೋ ಚಾನ್ಸಸ್ ತುಂಬಾ ಚೆನ್ನಾಗಿ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರನೇ ನೀವು ಸಪೋರ್ಟ್, ರೆಸಿಸ್ಟೆನ್ಸ್, ಆಮೇಲೆ ಈ 9 EMA, ಆಮೇಲೆ ಐವಿ ಎಲ್ಲ ನೋಡ್ಕೊಂಡೆ ಟ್ರೇಡ್ ಮಾಡೋದು ಒಳ್ಳೇದು. ಫ್ರೆಂಡ್ಸ್, ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.